ಹಾಯ್ ಹಲೋ ನಮಸ್ಕಾರ ನಿಮಗೆಲ್ರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಒಂದು ಮಧ್ಯಾಹ್ನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ CSK ಅವರು ನ್ಯೂ ಕ್ಯಾಪ್ಟನ್ ಅನೌನ್ಸ್ ಮಾಡಿದ್ದಾರೆ, ಋತುರಾಜ್ ಗಾಯಕ್ವಾಡ್ ಆಗಿ. ಅದು ಕೂಡ ಅಫಿಷಿಯಲ್ ಅನೌನ್ಸ್ ಆಗಿರಲಿಲ್ಲ. ಫಸ್ಟ್ ಕ್ಯಾಪ್ಟನ್ಸ್ ಫೋಟೋಶೂಟ್ ಬಂತು. ಸೊ ಅದರಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ ಆಗಿ ಅಂದರೆ ಫೋಟೋ ಶೂಟಲ್ಲಿ ಇದ್ದರು. ಅವ್ರ ಜೊತೆ ಜಿತೇಶ್ ಶರ್ಮಾ ಕೂಡ ಇದ್ದರು ಪಂಜಾಬ್ ಕಿಂಗ್ಸ್ ಜೊತೆ. ಸೊ ನಾವೇನು ಅಂದ್ಕೊಂಡ್ರಿ ಮೇ ಬಿ ಮೇನ್ ಪ್ಲೇಯರ್ಸ್ ಇಲ್ಲ ಅಂದ್ಕೊಂಡ್ವಿ. ಬಟ್ ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ IPL ಅಫಿಷಿಯಲ್ ಹ್ಯಾಂಡ್ಲಿಂದ ಅನೌನ್ಸ್ ಮಾಡಿದರು ಋತುರಾಜ್ ಗಾಯಕ್ವಾಡ್ನ ಕ್ಯಾಪ್ಟನ್ ಆಗಿ CSK ಅವರು ತಗೊಳ್ತಾರಂತ. ಸೊ ಇದಂತೂ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಕ್ಕಿಲ್ಲ. ಸೊ CSK ಫ್ಯಾನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ವರ್ಷನೇ MS ಧೋನಿ ಅವರು ಬೇರೆ ಕ್ಯಾಪ್ಟನ್ಸ್ಗೆ ನೋಡ್ತಾರೆ ಅಂತ. ಇದೊಂದು ಬಿಗ್ ಆಪರ್ಚುನಿಟಿ ಅಂತ ಹೇಳ್ಬೋದು ಋತುರಾಜ್ ಗಾಯಕ್ವಾಡ್ಗೆ. ಹ್ಯಾಪಿ ಫಾರ್ ಹಿಮ್. ಬಟ್ ಅಟ್ ದ ಸೇಮ್ ಮೂಮೆಂಟ್ MS ಧೋನಿ ವಾಟ್ ಅ ಕರಿಯರ್, ವಾಟ್ ಅ ಲೆಗಸಿ. ಅಟ್ ದ ಎಂಡ್ ಆಫ್ ದ ಹಿಸ್ ಕ್ಯಾಪ್ಟನ್ಸಿ ಕರಿಯರ್ 7 ಟೈಟಲ್ಸ್ ವಿನ್ ಆದರು. ಸೊ ಅದು ಡೆಸ್ಟಿನೀಸ್ ಚೈಲ್ಡ್ ಅಂತಾರಲ್ಲ MS ಧೋನಿಗೆ, ಅದು 7 ನಂಬರ್ಸ್ ಎಲ್ಲೂ ಬಿಟ್ಟೋಗಲ್ಲ ಅನ್ಸುತ್ತೆ. CSKಗೆ ಟೋಟಲಿ 7 ಟೈಟಲ್ಸ್ ತಂದುಕೊಟ್ಟಿದ್ದಾರೆ. ಈ ಲೆಗಸಿ ಅನ್ಮ್ಯಾಚ್ಡ್. ಸೊ ಅದೇ ಲೆಗಸಿ ಒಂಥರ ಅಡ್ವಾಂಟೇಜ್, ನೆಕ್ಸ್ಟ್ ಬರೋ ಕ್ಯಾಪ್ಟನಿಗೂ ಡಿಸ್ಅಡ್ವಾಂಟೇಜ್. ಸೊ ಋತುರಾಜ್ ಗಾಯಕ್ವಾಡ್ ಹ್ಯಾಪಿ ಫಾರ್ ಹಿಮ್. ಬಟ್ ಆ ಪ್ರೆಷರ್ ಇದೆಯಲ್ಲ, CSK ಅಂತ ಟೀಮನ್ನು ಲೀಡ್ ಫಾರ್ವರ್ಡ್ ಮಾಡ್ತಿದ್ಯಾ ಅಂದರೆ ನಿಮಗೆ ತುಂಬ ಪ್ರೆಷರ್ ಇರುತ್ತೆ. ಸೊ ಆ ಪ್ರೆಷರ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಅನ್ನೋದು ತುಂಬ ಕ್ರೂಷಿಯಲ್ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಐ ಹೋಪ್ ಜಡೇಜಾ ಅವರು ಕೂಡ ಹ್ಯಾಪಿಯಾಗಿರ್ತಾರೆ ಅನಿಸುತ್ತೆ. ಅಂದರೆ ಈ ಡಿಸಿಷನಿಂದ ಅವರು ಕೂಡ ಋತುರಾಜ್ ಗಾಯಕ್ವಾಡ್ ಜೊತೆ ಮತ್ತು MS ಧೋನಿ ಜೊತೆ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಟೀಮ್ನ ಮುಂದೆ ತಗೊಂಡು ಹೋಗಬೇಕು. ಸೊ ಇನ್ನೊಂದು ಸರ್ಪ್ರೈಸ್ ಪಂಜಾಬ್ ಕಿಂಗ್ಸಿಂದಲೂ ಬಂತು. ಶಿಖರ್ ಧವನ್ ಬದಲು ಇವಾಗ ಜಿತೇಶ್ ಶರ್ಮಾಗೆ ಕೊಟ್ಟಿದ್ದಾರೆ. ಮೇ ಬಿ ಲುಕಿಂಗ್ ಫಾರ್ವರ್ಡ್ ಅಂತ ತೋರಿಸಿದ್ದಾರೆ ಅವರು ಕೂಡ ನ್ಯೂ ಜನ್ರೇಷನ್ಗೆ. ಸೊ ಅಫಿಷಿಯಲಿ ಇವಾಗ ರೋಹಿತ್ ಶರ್ಮನೂ ಇಲ್ಲ, ವಿರಾಟ್ ಕೊಹ್ಲಿನೂ ಇಲ್ಲ, MS ಧೋನಿನೂ ಇಲ್ಲ. ಸೊ ಒಂದು ಎಂಡ್ ಆಫ್ ಏನರ. ಸೊ ನ್ಯೂ ಜನ್ರೇಷನ್ಗೆ ಫಾರ್ವರ್ಡ್ ಆಗ್ತಿದೆ. ಸೊ ಈವನ್ ಮುಂಬೈ ಇಂಡಿಯನ್ಸಿಂದ ಹಾರ್ದಿಕ್ ಪಾಂಡ್ಯ, ಗುಜರಾತ್ ಟೈಟನ್ಸಿಂದ ಶುಭ್ಮನ್ ಗಿಲ್, ಈ ಕಡೆ ಚೆನ್ನೈಯಿಂದ ಋತುರಾಜ್ ಗಾಯಕ್ವಾಡ್, ಪಂಜಾಬಿಂದ ಜಿತೇಶ್ ಶರ್ಮಾ. ಸೊ ನ್ಯೂ ಲೆಗಸಿ ಒಂಥರ ಫಾರ್ಮ್ ಆಗ್ತಾ ಇದೆ. ಸೊ IPL ಇನ್ ಟ್ರಾನ್ಸಿಷನ್ ಅಂತ ಹೇಳ್ಬೋದು. ಸೊ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನನಗೆ ಆ್ಯಕ್ಚುಲಿ ಒಂದು 5 ದಿನ ಮೊದಲು ಒಂದು ಸ್ವಲ್ಪ ನ್ಯೂಸ್ ಬಂತು, ಋತುರಾಜ್ ಗಾಯಕ್ವಾಡ್ ಅವ್ರ ಫ್ರೆಂಡಿಗೆ ಕಾಲ್ ಮಾಡಿ ಹೇಳಿದ್ರಂತೆ ನಂಗೆ ಕ್ಯಾಪ್ಟನ್ಸಿ ಕೊಡ್ತಿದ್ದಾರೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಅನೌನ್ಸ್ ಮಾಡ್ತಾರಂತ. ಬಟ್ ನಾನಂತೂ ನಂಬಲಿಕ್ಕೆ ತಯಾರಿರಲಿಲ್ಲ. ವೈ ಯಾಕೆಂದರೆ ಅದಷ್ಟು ಅನ್ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಅದು ಋತುರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅನ್ನೋದು ಡೌಟ್ ಇತ್ತು, ಯಾಕೆಂದರೆ ಮತ್ತೆ ಜಡೇಜಾಗೆ ನೋಡ್ತಾರಂತ. ಸೊ ಇವಾಗ ಋತುರಾಜ್ಗೆ ಕೊಟ್ಟಿದ್ದಾರೆ. ಆ್ಯಸ್ ಎ ಫ್ಯಾನ್ಸ್ ನಾವು ತುಂಬ ಕ್ಯಾಪ್ಟನ್ ಮೇಲೆ ಪ್ರೆಷರ್ ಆಗಿದೆ. ಅಫ್ಕೋರ್ಸ್ ಧೋನಿ ಇಸ್ ಆಲ್ ಟುಗೆದರ್ ಡಿಫ್ರೆಂಟ್ ಲೀಗ್. ಅವ್ರೇನು ಮಾಡಿದ್ದಾರೆ ಅದನ್ನು ಅಚೀವ್ ಮಾಡೋದು ತುಂಬ ಕಷ್ಟ. ವಾಟ್ ಎವರ್ ಹಿ ಹ್ಯಾಸ್ ಅಚೀವ್ಡ್, ಧೋನಿ ಅಚೀವ್ ಮಾಡಿದ ಅಟ್ಲೀಸ್ಟ್ 50% ಅಚೀವ್ ಮಾಡಿದ್ರೆ ಅದು ಋತುರಾಜ್ ಗಾಯಕ್ವಾಡ್ಗೆ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ನೋಡಬೇಕು ಏನಾಗುತ್ತೆ ಅಂತ. ಸೊ ನಾಳೆ ಟಾಸ್ಗೆ ಫಾಫ್ ಮತ್ತು ಋತು, ನಮ್ಮದು ಒರಿಜಿನಲ್ 2021 ಓಪನಿಂಗ್ ಪೇರ್, ಅವರು ಮತ್ತೆ ಚಿಪಾಕಲ್ಲಿ ಆ್ಯಸ್ ಕ್ಯಾಪ್ಟನ್ಸ್ ಬರ್ತಿದ್ದಾರೆ. ಸೊ ಅದಂತೂ ನೋಡೋಕ್ಕೆ ಚೆಂದ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೇನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.